ಎಲ್ಲರಿಗೂ ನಮಸ್ಕಾರ. ನಿನ್ನೆ ಕಥೆಯನ್ನು ನಾನು ಇವತ್ತು ಮುಂದುವರಿಸಾಕತ್ತೀನಿ. ವಿಶ್ವಾಮಿತ್ರ ಅಂದರೆ ಕೌಶಿಕ ಮಹರ್ಷಿ ದುರ್ದಾನ ತೊಗೊಂಡಾರಂಗ ಆ ವಶಿಷ್ಠ ಮುನಿಗಳ ಕಡೆ ಅವನು ಸೇಡು ತೀರಿಸ್ಕೋಬೇಕು, ಆ ಹಸುವನ್ನು ಕಾಮಧೇನುವನ್ನು ತನ್ನ ಅರಮನೆಗೆ ತೊಗೊಂಡು ಹೋಗಬೇಕು ಅಂತಂದು ಹೇಳಿ ಏನು ಮಾಡ್ತಾನೆ, ಅವ ಹೋಗ್ತಾನೆ, ತಪಸ್ಸಿಗೆ ಹೋಗ್ತಾನೆ, ತಪೋಬಲವನ್ನು ನಾವು ಕಳಿಸ್ಕೋಬೇಕು, ಅವ್ರಿಗಿಂತ ಹೆಚ್ಚಿನ ಬಲವನ್ನು ನಾವು ಕಳಿಸ್ಕೋಬೇಕು, ಎಷ್ಟು ಕಠಿಣ ಆಗಲಿ ತಪಸ್ಸು ನಾವು ಮಾಡಬೇಕು, ಅವ್ರಿಗಿಂತ ನಾ ಶಕ್ತಿವಂತಾಗಿ ತೋರಿಸ್ಬೇಕು ಅಂತಂದು ಹೇಳಿ ಒಂದು ಪ್ರಮಾಣ ಮಾಡಿ ಹೋಗ್ತಾನೆ. ಕಠಿಣವಾದಂಥ ತಪಸ್ಸನ್ನು ಮಾಡ್ತಾನೆ. ಹಗಲು ರಾತ್ರಿ ಅನ್ನಂಗಿಲ್ಲ, ಸರಿಯಾಗಿ ಆಹಾರ ಇಲ್ಲ, ಮಳೆ ಬಿಸಿಲು ಅನ್ನಂಗಿಲ್ಲ, ಕಠಿಣವಾದಂಥ ತಪಸ್ಸನ್ನು ಮಾಡ್ತಾನೆ. ಮಾಡುವಂಥ ಹೊತ್ತಿನೊಳಗೆ ಇಷ್ಟು ಕಠಿಣವಾಗಿ ಅವನು ಕುಂಡಿರ್ತಾನೆ, ಕಠೋರವಾಗಿ ತಪಸ್ಸಿಗೆ ಕುಂಡಿರ್ತಾನಲ್ಲ, ದೇವಲೋಕದ ದೇವತೆಗಳು ಕೂಡ ಇದನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ದೇವಲೋಕ ಅಲ್ಲೋಲ್ ಕಲ್ಲೋಲಾಗಕ್ಕೆ ಶುರು ಮಾಡ್ತಾರೆ. ಇವ್ರದ ತಪೋಭಂಗ ಮಾಡಬೇಕು ಅಂತಾರೆ. ಅವ್ರು ಮೇನಕೆಯನ್ನು ಕಳಿಸ್ತಾರೆ. ಅದು ಭಾಳ ಮಂದಿ ಸ್ಟೋರಿಗೆ ಗುರ್ತೈತಿ. ಆ ಮೇನಕೆ ಜೊತೆ ಅವರು ಸಂಬಂಧವನ್ನು ಹೊಂದುತ್ತಾರೆ. ಒಬ್ಬ ಮಗ ಹುಡ್ತಾನ, ಅದು ಮೇನಕೆಯ ಮಗಳು ಶಾಕುಂತಲೆ, ಅದರದ್ದೆಲ್ಲ ನೀವು ಭಾಳ ಮಂದಿ ಗುರ್ತೈತಿ. ಗೊತ್ತಿರಲಿಲ್ಲ ಅಂದರೆ ಹೇಳ್ರಿ, ನೀವು ಕಮೆಂಟ್ಸ್ ಮಾಡಿರಿ, ನಾನು ಮುಂದಿನ ಇದ್ರೊಳಗೆ ಹೇಳ್ತೀನಿ. ಆಮೇಲೆ ಅವನು ಏನಂತ ಅದರೊಳಗೂ ಕೂಡ ಈ ತಪಸ್ಸು ಒಳಗೂ ಹಂತಗಳದಾವ, ಪ್ರಮೋಷನ್ಸ್, ಮಹರ್ಷಿ, ರಾಜಶ್ರೀ, ಬ್ರಹ್ಮರ್ಷಿ, ಹಿಂಗೆ. ಆ ನಂತರ ಏನು ಮಾಡ್ತಾರೆ ಅಂತಂದ್ರೆ ನಾವು ಒಂದು ಸ್ವಲ್ಪ ತಪಸ್ಸನ್ನು ಶಕ್ತಿಯನ್ನು ಪಡೆದುಕೊಳ್ಳಿ ಎಲ್ಲರೂ ಮಹರ್ಷಿ ಅಂತ ಕರೀತಾರೆ. ಅವಾಗೇನಿರ್ತೈತಿ, ಇವರು ವಶಿಷ್ಠರು ಬ್ರಹ್ಮರ್ಷಿಗಳು ಅನ್ನೋ ಇರ್ತೈತಿ. ನಾನು ಬ್ರಹ್ಮರ್ಷಿನ ಆಗಬೇಕು, ನನಗೂ ಎಲ್ಲರೂ ಬ್ರಹ್ಮರ್ಷಿ ಅಂತ ಕರಿಬೇಕು ಅಂತಂದು ಹೇಳಿ ಏನು ಮಾಡ್ತಾನೆ, ಮತ್ತೆ ತಪಸ್ಸನ್ನು ಮುಂದುವರಿಸ್ತಾನೆ. ಎಷ್ಟೋ ಸಲ ಅಡಚಣೆಗಳು ಉಂಟಾಗ್ತಾವೆ, ಎಷ್ಟೋ ಸಲ ತಪೋಭಂಗ ಆಕೈತೆ ಒಂದು, ಆದರೂ ಬಿಡುವುದಿಲ್ಲ. ಭಾಳ ಹಠವಾದಿ ಅವನು. ಕೌಶಿಕ ಮಹಾರಾಜ ಅಂದ್ರೆ ಭಾಳ ಹಠವಾದಿ. ಅವಂಗೆ ಏನಂತಂದ್ರೆ ಎಲ್ಲರೂ ಆ ನಂತರ ಆ ತಪಸ್ಸಿಗೆ ಇದು ಮಾಡಿ ಉಗ್ರ ತಪಸ್ಸಿಗೆ ಮಾಡಿ ವಿಶ್ವಾಮಿತ್ರ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ. ಹಂಗೆ ಕೌಶಿಕ ಮಹಾರಾಜ ಇದ್ದವ ವಿಶ್ವಾಮಿತ್ರ ಅಂತ ಅನ್ನಿಸ್ಕೊಂತಾನೆ. ಆ ನಂತರ ಈ ವಿಶ್ವಾಮಿತ್ರರು ಎಷ್ಟು ಕಠಿಣ ತಪಸ್ಸನ್ನು ಮಾಡ್ತಾರೆ. ಆಮೇಲೆ ಮಹರ್ಷಿಯಿಂದ ರಾಜಶ್ರೀಗೆ ಅವರು ಪ್ರಮೋಷನ್ ಆಗ್ತೈತಿ. ಎಲ್ಲರೂ ರಾಜಶ್ರೀ ಅಂತ ಕರೀತಾರೆ. ಅವ್ರಿಗಂದ್ರೂ ಸಮಾಧಾನ ಆಗೋದಿಲ್ಲ. ವಿಶ್ವಾಮಿತ್ರರಿಗೆ ನಾವು ಬ್ರಹ್ಮರ್ಷಿ ಅನಿಸ್ಕೋಬೇಕು, ಅವ್ರಿಗಿಂತ ನಾವು ದೊಡ್ಡ ತಪಸ್ಸು ಆಗಬೇಕು ಅಂತ ಮತ್ತೆ ಕಠಿಣ ತಪಸ್ಸನ್ನು, ಮೊದಲಿನಕ್ಕಿಂತ ಕಠಿಣವಾದಂಥ ತಪಸ್ಸನ್ನು ಪ್ರಾರಂಭ ಮಾಡ್ತಾನೆ. ಪ್ರಾರಂಭ ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ, ಅವ ದೊಡ್ಡ ತಪಸ್ವಿ ಆಕ್ಕಾನ, ಭಾಳ ಜ್ಞಾನಿ ಆಕ್ಕಾನ, ಎಲ್ಲ ಈ ಆಧ್ಯಾತ್ಮಿಕ ನಾಲೆಜನ್ನು ಅವ ಪಡಿತಾನೆ. ಆದರೆ ಅವಾಗ ಏನು ಮಾಡ್ತಾರೆ ಅಂದರೆ ಎಲ್ಲ ಋಷಿಗಳನ್ನು ಕೂಡಿ ಅವಾಗ ಬ್ರಹ್ಮರ್ಷಿ ಅಂತ ಒಪ್ಕೊತಾರೆ. ಎಲ್ಲ ಋಷಿಗಳು, ನೀ ಬ್ರಹ್ಮರ್ಷಿ ಆಗಿಪ್ಪ, ನೀ ಅಷ್ಟು ಜ್ಞಾನ ನಿನ್ನೊಳಗೈತಿ, ಇನ್ನು ಮುಗಿಸ್ಬಿಡು ನೀನು ತಪಸ್ಸನ್ನು ಅಂದ್ಕೊಳ್ಳಿ. ಎಲ್ಲರೂ ಅಂದಿರ್ತಾರೆ. ವಶಿಷ್ಠರು ಒಬ್ಬರು ಅವನು ಒಪ್ಕೊಂಡಿರೋದಿಲ್ಲ. ಅವಾಗ ಸಿಟ್ಟು, ಎಲ್ಲರೂ ಒಪ್ಕೊಳಕತ್ತಾರ. ದೇವತೆಗಳು ಕೂಡ ಬಂದು ವಶಿಷ್ಠರಿಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಎಲ್ಲ ತಪಸ್ಸುಗಳು ರಿಕ್ವೆಸ್ಟ್ ಮಾಡ್ಕೋತಾರೆ. ಎಲ್ಲರೂ ಹೇಳ್ತಾರೆ, ನೋಡ್ರಿ ಅವ್ನು ತಪೋಬಲ ಭಾಳ ಆಗೈತಿ, ನಿಮ್ಮಲಿಂದ ಅನಿಸ್ಕೋಬೇಕು ಅನ್ನುವಂಥದ್ದು ಹಠ ಐತೆ ಅವಂಗೆ, ಅಂದ್ಬಿಡ್ರಿ ಅಂತ ಹೇಳ್ತಾರೆ. ಆವಾಗ ವಶಿಷ್ಠರು ಏನಂತಾರೆ ಅಂದ್ರೆ, ಇಲ್ಲ, ಅವ ಇನ್ನೂ ಬ್ರಹ್ಮರ್ಷಿ ಅನ್ನಿಸ್ಕೊಳಕ್ಕೆ ಲಾಯಕ್ಕಿಲ್ಲ, ನಾ ಅನ್ನಂಗಿಲ್ಲ. ಅವ ಆ ಶಕ್ತಿ ಪಡೀಲಿ ಅಥವಾ ಅವ ಅನ್ನಕ್ಕೆ ಲಾಯಕ್ ಅಂತೇಳಿ ಆಗಲಿ, ನಾ ಅಂತೇನೆ. ನೀವು ಭಾಳ ಸಿಟ್ಟು ಬರ್ತೈತಿ. ಇಡೀ ಎಲ್ಲರೂ ಅನ್ನಾಕತ್ತಾರ, ದೇವಲೋಕದೋಸದ ಎಲ್ಲರೂ ಅನ್ನಾಕತ್ತಾರ, ಈ ಒಬ್ಬ ಮನುಷ್ಯ ಅನ್ನಕ್ಕೆ ತಯಾರಿಲ್ಲಲ್ಲ ಅಂತಂದು ಹೇಳಿ ಏನು ಮಾಡ್ತಾನೆ ಅಂದ್ರೆ ಭಾಳ ಸಿಟ್ಟು ಬರ್ತೈತಿ. ಭಾಳ ಸಿಟ್ಟು ಬಂದು ಅವ್ರದ್ದು ಆಶ್ರಮ ಇರ್ತೈತಲ್ಲ, ಆ ಆಶ್ರಮದ ಮುಂದೆ ಒಂದು ದೊಡ್ಡ ಗಿಡ ಇರ್ತೈತಿ. ಆ ಗಿಡದ ಮೇಲೆ ಅವ್ನು ಕುಂಡಿರ್ತಾನೆ. ಇಷ್ಟು ಸಿಟ್ಟು ಬಂದಿರ್ತೈತಲ್ಲ, ಅತಿ ಸಿಟ್ಟದೊಳಗೆ ನಾವು ಏನು ಮಾಡ್ತೀವಿ ನಮಗೆ ಗೊತ್ತಾಗೋದಿಲ್ಲ. ಸಿಟ್ಟಿನೊಳಗೆ ಕೊಯ್ತಂತ ಮೂಗು ಕೊಯ್ಕೋತಾರ ಅಂತಾರಲ್ಲ, ಹಂಗೆ ಆಗ್ತೈತಿ. ಹಂಗೆ ಏರುವುದಿಲ್ಲ, ಅವ್ನು ದೊಡ್ಡ ಒಂದು ಕಲ್ಲು ತೊಗೊಂಡ್ಕೊಂಡಿರ್ತಾನೆ. ವಶಿಷ್ಠರು ಹೊರಗೆ ಬಂದರು ಅಂತಂದ್ರೆ ಅವ್ರ ತಲೆ ಮೇಲೆ ಕಲ್ಲು ಹೇರ್ಬೇಕು. ಇಷ್ಟು ಸಿಟ್ಟು ಬಂದಿರ್ತೈತೆ ಅವಂಗೆ. ಆ ಕಲ್ಲನ್ನು ತೊಗೊಂಡು ಕುಂತಿರ್ತಾನೆ. ಆ ವಶಿಷ್ಠರು ಅವರ ಮಡದಿ ಏನಂತಂದ್ರೆ, ಆ ಆಶ್ರಮದ ಮಂದಿ ಒಂದು ಕಟ್ಟಿರ್ತೈತೆ, ಅಲ್ಲಿ ಕುಂಡಿರ್ತಾರೆ ಮಾತಾಡ್ಕೊತ. ಅವ್ರು ವಶಿಷ್ಠರ ಹೆಂಡತಿ ಹೇಳ್ತಾರೆ, ಋಷಿ ಪತ್ನಿ, ಅಲ್ಲ ನಿಮ್ದು ಯಾಕೆ ಇಷ್ಟು ಹಠ, ಎಲ್ಲರೂ ಒಪ್ಕೊಂಡಾರ ಅವ್ರನ್ನ ಬ್ರಹ್ಮರ್ಷಿ ಅಂಥೇಳಿ, ದೇವತೆಗಳು ಸುಧಾ ಅವ್ರನ್ನ ಬ್ರಹ್ಮರ್ಷಿ ಅಂತ ಕರೆಯಕತ್ತಾರ, ನಿಮ್ಮಲ್ಲಿ ಎಂಥ ಹಠ ಅಂತ ಕೇಳ್ತಾರೆ. ಕೇಳಿಕೊಳ್ಳ ಅವ್ರು ಏನು ಹೇಳ್ತಾರೆ ವಶಿಷ್ಠರು, ಇಲ್ಲ ಹಂಗಲ್ಲ, ಅವ ನಮ್ಗಿಂತ ತಪೋಬಲ ಅವ್ನು ಹೆಚ್ಚಿಂದೈತಿ, ಒಪ್ಕೊತೇನೆ, ಅವ್ನು ನನಗಿಂತನೂ ಜ್ಞಾನಿ ಅದಾನ, ಆದರೂ ನಾವು ಅನ್ನಕ್ಕೆ ಅವ ಇನ್ನೂ ಲಾಯಕ್ ಆಗಿಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳ್ತಂದ್ರೆ ಅನ್ನಕ್ಕೆ ಲಾಯಕ್ ಆಗಿಲ್ಲ ಅಂದ್ರೆ ಏನು ಅರ್ಥ ಅದು,
ಇಷ್ಟು ದೊಡ್ಡ ತಪಸ್ಸು ನಿಮ್ಗಿನ್ನ ಹೆಚ್ಚಿನ ಬಲ ಐತೆ ಅಂದ್ರೆ ಮತ್ತಿನ್ನೇನು ಒಂದು ನೀವು ಯಾಕೆ ಹಿಂಗೆ ಹಠ ಮಾಡಾಕತ್ತೀರಿ ಅಂತಂದು ಕೂಡ ಆವಾಗ ಅವ್ರು ಹೇಳ್ತಾರೆ, ನೋಡು ಅವ್ನು ದೊಡ್ಡ ತಪಸ್ವಿ ಆಗ್ಯಾನ ಖರೇ, ಆದ್ರೆ ಅವ್ರೊಳಗೆ ನಾನು ಅನ್ನುವಂಥ ಅಹಂಕಾರ ಇನ್ನೂ ಅಳದಿಲ್ಲ. ಎಲ್ಲಿ ತನ ನಾನು ಅನ್ನುವಂಥ ಅಹಂಕಾರದಿಂದ ಹೊರಗೆ ಬರೋದಿಲ್ಲ, ಅವಾಗ ನಾ ಬ್ರಹ್ಮರ್ಷಿ ಅನ್ನಕ್ಕೆ ನಾ ತಯಾರಿಲ್ಲ ಅಂತ ಹೇಳ್ತಾನೆ. ಅದರಲ್ಲಿಂದ ಅವ ಎಲ್ಲನೂ ಕಳ್ಕೊತಾನ. ತಪೋಬಲ ಕೋಪ ಅವನ್ನೆಲ್ಲ ನಿಗ್ರಹ ಮಾಡ್ಕೋಬೇಕವ, ಅಹಂಕಾರದಿಂದ ಹೊರಗೆ ಬರ್ಬೇಕು. ಅವಾಗ ಮಾತ್ರ ಅವ ತಪಸ್ವಿ ಬ್ರಹ್ಮರ್ಷಿ ಅನ್ನಕ್ಕೆ ಅವ ಯೋಗ ಹಾಕ್ತಾನ ಅಂತಂದು ಹೇಳ್ತಾರೆ. ಅವಾಗ ಇವಾಗ ಕುಂತಲ್ಲೇ ಯೋಚನೆ ಮಾಡ್ತಾನೆ, ಹೌದಲ್ಲ ನಾ ಎಷ್ಟೇ ಇದನ್ನು ಮಾಡಿದ್ರು ನನ್ನೊಳಗೊಂದು ಅಹಂಕಾರ ಅನ್ನೋದು ಐತೆ ಐತಿ, ಇವ್ರು ಹೇಳೋದು ಖರೆ ಐತಿ ಅಂತಂದು ಹೇಳಿ ತಮ್ಮ ಪಶ್ಚಾತ್ತಾಪ ಆಕೈತಿ. ಪಶ್ಚಾತ್ತಾಪ ಏನು ಮಾಡ್ತಾರೆ ಅಂದ್ರೆ ಅವರ ಬ್ರಹ್ಮರ್ಷಿಗಳು ಸ್ವಲ್ಪ ಮುಂದೆ ಬರ್ತಿರ್ತಾರೆ, ಬಂದ್ಕೊಳ್ಳೋ ವಶಿಷ್ಠ ಮುಂದೆ ಬರ್ತಿರ್ತಾರೆ. ಆ ಗಿಡದಿಂದ ದಪ್ಪ ಅಂತ ಹೇಳಿದು ಅವ್ರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕ್ತಾನೆ. ಗುರುಗಳೇ ನಂದು ತಪ್ಪಾತು, ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಆವಾಗ ವಶಿಷ್ಠರಿದ್ದಾವ ಅವ್ರು ಏನಂತಂದು, ಏಳಪ್ಪ ಬ್ರಹ್ಮರ್ಷಿ ಅಂತಂದು ಹೇಳಿ ಅವ್ನು ಹಿಡಿದು ಎಬ್ಬಿಸ್ತಾರೆ. ಹಿಂಗೆ ವಿಶ್ವಾಮಿತ್ರರಿದ್ದವ್ರು ಬ್ರಹ್ಮರ್ಷಿಗಳು ಅಂತಂದು ಹೇಳಿ ಅನಿಸ್ಕೋತಾರೆ. ಈ ಕತೆ ನಿಮ್ಗೆ ಇಷ್ಟ ಆತ, ಲೈಕ್ ಆತ ಏನು ಹೇಳ್ರಿ, ಅದನ್ನ ಕಾಮೆಂಟ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನನ್ನು ಒತ್ತಿ. ನನ್ನ ಕತೆ ಇಷ್ಟ ಆಗಿತ್ತು ಅಂತಂದ್ರೆ ಇನ್ನು ಮುಂದಿನ ಕಥೆಯನ್ನು ಕೃಷ್ಣಗೆ ಸಂಬಂಧಪಟ್ಟಂಥ ಕತೆ ಐತಿ ಮಹಾಭಾರತದ, ಅದನ್ನು ನಾ ಮುಂದಿನ ಕಥೆಯೊಳಗೆ ಹೇಳ್ತೀನಿ.